ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತೈತೆ, ತಮ್ಮನೇಲಿ ನೋಡಿರ್ತೀರಿ. ಇಂಪಾರ್ಟೆಂಟ್ ಅಪ್ಡೇಟ್ನ ಹೇಳತ್ನು. ಯೂಟ್ಯೂಬ್ ಯಾರೆಲ್ಲ ಕ್ರಿಯೇಟರ್ಸ್ ಇರಲಿ, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಎಲ್ಲ ಅರ್ನಿಂಗ್ಸ್ ಮಾಡತ್ತಿರಲಿ, ನಿಮಗೊಂದು ಅಲರ್ಟ್ ಆಗಿರುವಂಥ ಒಂದು ನ್ಯೂಸ್ನ ಹೇಳತ್ನು. ನೀವು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ವಿಡಿಯೋ ನೋಡೋದು ಅಥವಾ ಸ್ಕಿಪ್ ಮಾಡ್ಕೋತ ಈ ಒಂದು ವಿಡಿಯೋ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ ಮುಂದೆ ಒಂದು ದಿವಸ ಪೆಟ್ಟು ಹೊಂತೀರಿ. ಅದಕ್ಕೆ ಈ ಒಂದು ವಿಡಿಯೋನ ಪೇಷನ್ಸ್ಲಿ, ಸಮಾಧಾನಲಿ ವಿಡಿಯೋನ ನೋಡಿರಿ, ನಿಮಗೆ ಯೂಸ್ಫುಲ್ ಆಗೈತಿ. ಹಂಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಯಾವ ಒಂದು ಅಪ್ಡೇಟ್ ಹೇಳಕ್ಕೆ ಬಂದ್ರೆ ಅನ್ನೋದು ಪೂರ್ತಿಯಾಗಿ ಹೇಳ್ಬಿಡ್ತನು. ನಾ ಏನು ತಡ ಮಾಡೋಂಗಿಲ್ಲ. ಮೊದಲಿಗೆ ಬಂದುಬಿಟ್ಟು ನೀವು ಯೂಟ್ಯೂಬರ್ ಆಗಿರ್ತೀರಿ. ನೀವು ಒಂದು ಯೂಟ್ಯೂಬ್ನ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಆ್ಯಡ್ಸೆನ್ಸ್ ಅಕೌಂಟ್ನ ಲಿಂಕ್ ಕೊಟ್ಟು ಅರ್ನಿಂಗ್ಸ್ ಮಾಡ್ತಿರ್ತೀರಿ. ಈ ಥರ ನೀವೇನಾರು ಅರ್ನಿಂಗ್ಸ್ ಮಾಡತ್ತಿದ್ದೀರಪ್ಪ ಅಂದ್ರೆ ನಿಮಗೆ ಗೊತ್ತಿರಲಿ, ನೀವು ಒಂದೇ ಆ್ಯಡ್ಸೆನ್ಸ್ ಅಕೌಂಟ್ಗೆ ಒಂದೇ ಯೂಟ್ಯೂಬ್ ಚಾನಲ್ನ ಲಿಂಕ್ ಕೊಡ್ಬೇಕು. ನೀವು ಅದನ್ನ ಬಿಟ್ಟು 2-3 ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ರಿಪ್ಪ ಅಂದ್ರೆ ಏನೇನು ಪ್ರಾಬ್ಲಮ್ ಆಕೈತೆ ಅನ್ನೋದು ಮೊದಲು ಹೇಳ್ತೀನಿ. ನೀವು ಒಂದು ಆ್ಯಡ್ಸೆನ್ಸ್ ಅಕೌಂಟಿಗೆ ಏನೋ ಪ್ರಾಬ್ಲಮ್ ಬತ್ತಪ್ಪ ಅಥವಾ ನಿಮ್ಮ ಒಂದು ಚಾನಲ್ಗೆ ಏನಾರು ಪ್ರಾಬ್ಲಮ್ ಬತ್ತಪ್ಪ ಅಂದ್ರೆ ಅದು ಗೊತ್ತಿರಲಿ, ಆ್ಯಡ್ಸೆನ್ಸ್ ಅಕೌಂಟ 3 ದೊಡ್ಡ ಚಾನಲ್ಗಳಿಗೆ ಪೆಟ್ಟು ಕೊಡ್ತೈತಿ. ಅವಾಗ ಏನಾಕೈತಿಪ್ಪ ಅಂದ್ರೆ ಆ ಒಂದು ಚಾನಲ್ನಿಂದ ಆ್ಯಡ್ಸೆನ್ಸ್ ಅಕೌಂಟ ಕ್ಲೋಸ್ ಆಕೈತಿ ಮತ್ತು ನಿಮ್ಮ ಒಂದು ಅರ್ನಿಂಗ್ಸ್ ಏನಿರ್ತೈತಿ ಆಟೋಮೆಟಿಕ್ಲಿ ಅದು ಅಲ್ಲಿಗೆ ಸ್ಟಾಪ್ ಆಗೈತಿ. ಅದು ನಿಮಗೆ ಬರೋಂಗಿಲ್ಲ. ಇದು ನೀವು ಅನುಭವಿಸುವಂಥ ದೊಡ್ಡ ಒಂದು ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡಬಾರ್ದಂದ್ರೆ ನಾ ಹೇಳಿದಂಗೆ ಒಂದು ಚಾನಲ್ ಕ್ರಿಯೇಟ್ ಮಾಡಿರಿ, ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊರಿ. ಒಂದು ಲಿಂಕ್ ಕೊಟ್ಟು 2ನೇ ಚಾನಲ್ನ ಲಿಂಕ್ ಕೊಡಕ್ಕೆ ಹೋಗ್ಬೇಡ್ರಿ. 2-3 ಚಾನಲ್ ಕ್ರಿಯೇಟ್ ಮಾಡ್ತಾರೆ ಒಬ್ಬೊಬ್ಬರು, ಒಂದು ಆ್ಯಡ್ಸೆನ್ಸ್ ಅಕೌಂಟಿಗೆ ಲಿಂಕ್ ಕೊಡ್ತಾರೆ. ಸೊ ಫ್ರೆಂಡ್ಸ್, ನಿಮ್ಗೆ 2 ಚಾನಲ್ ಮಾಡ್ಬೇಕು ಅನಿಸ್ತೆ ಅಂದ್ರೆ ಅಡ್ರೆಸ್ ಬೇರೆ ಕೊಡಿರಿ, ಆ್ಯಡ್ಸೆನ್ಸ್ ಅಕೌಂಟ್ನ ಬೇರೆ ಥರ ಕ್ರಿಯೇಟ್ ಮಾಡಿರಿ. ಅಕಸ್ಮಾತ್ ಪ್ರಾಬ್ಲಮ್ ಏನಾರ ಬತ್ತಪ್ಪ ಅಂದ್ರೆ ಆ ಒಂದು ಚಾನಲ್ ಮಾತ್ರ ಅದು ಫೇಸ್ ಮಾಡ್ತೈತಿ. ಅದನ್ನು ಬಿಟ್ಟು ನಿಮ್ಮ ಒಂದು 2ನೇ ಚಾನಲ್ ಏನಿರ್ತೈತಿ ಅದಕ್ಕೆ ಅದು ಫೇಸ್ ಆಗಂಗಿಲ್ಲ. ಒಬ್ಬೊಬ್ರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಒಂದು ಚಾನಲ್ದಾಗ ಒಂದು ಲೆವೆಲ್ ಮಟ್ಟ ಅರ್ನಿಂಗ್ಸ್ ಮಾಡ್ತಿರ್ತಾರೆ, ಇನ್ನೊಂದು ಚಾನಲ್ದಾಗ ಹಂಗೆ ಬಿಟ್ಟು ಬೇಸರ ಚಾನಲ್ ಮಾಡಿರ್ತಾರೆ. ಅರ್ನಿಂಗ್ಸ್ ಬರಲಿ ಬಿಡಲಿ ಅಂತಿರ್ತಾರೆ. ಅಕಸ್ಮಾತ್ ಮಾನಿಟೈಸೇಷನ್ ಆನ್ ಆದ್ರೂ ಅದರಿಂದ ಎಕ್ಸ್ಪೆಕ್ಟೇಷನ್ ನಮ್ಮದು ಕಡಿಮೆ ಇರ್ತೈತಿ. 2-3 ತಿಂಗಳಿಗೆ ಅರ್ನಿಂಗ್ಸ್ ಹಾಕಿರ್ತೈತಿ. ಅಂಥವ್ರು ಇರ್ತಾರೆ ಒಬ್ಬರು ಯೂಟ್ಯೂಬರ್. ಸೊ ಫ್ರೆಂಡ್ಸ್, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ಅವರು 2 ಚಾನಲ್ ಯಾಕೆ ಮಾಡಿರ್ತಾರಪ್ಪ ಅಂದ್ರೆ ಅವರು ಒಂದು ಪರ್ಸ್ನಲ್ಲಾಗಿ ಅವ್ರು ಏನೋ ಲಾಗಿಂಗ್ ಮಾಡೋದು ಅಥವಾ ಅವ್ರು ಏನೋ ಕಾಮಿಡಿ ಮಾಡೋದು ಅಥವಾ ಏನಾರ ಒಂದಿಷ್ಟು ಸ್ಟೇಟಸ್ ವೀಡಿಯೋಗಳ್ನ ಹಾಕೋದು, ಸ್ಟೋರಿ ಹಾಕೋದು, ಈ ಥರ ಶಾರ್ಟ್ ವೀಡಿಯೋಗಳ್ನ ಹಾಕೋದು, ಈ ಥರ ಮಾಡಿಸಲಾಗಿ ಅವರು ಮಾಡ್ತಿರ್ತಾರೆ. 2ನೇ ಒಂದು ಚಾನಲ್ ಮಾಡಿರ್ತಾರೆ. 1ನೇ ಚಾನಲ್ನಾಗ ಏನೈತಿ, ಅವರು ಮೇನ್ ಆಡಿಯನ್ಸ್ಗಳಿಗೆ ಏನು ಅಪ್ಡೇಟ್ ಕೊಡಬೇಕಲ್ಲ ಆ ಒಂದು ಅಪ್ಡೇಟ್ಗಳ್ನ ಕೊಡುವಂಥ ಒಂದು ಚಾನಲ್ ಮಾಡಿರ್ತಾರೆ. 1ನೇದು ಬೆಳೆದಿರ್ತೈತಿ, 2ನೇದು ಅಟ್ಟು ಕಟ್ಟ ಮಾಡ್ಕೊಂಡಿರ್ತಾರೆ ಅವರು. ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಲಿ, ನೀವು 2ನೇ ಚಾನಲ್ದಾಗ ಅಥವಾ 1ನೇ ಚಾನಲ್ದಾಗ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಪೆಟ್ ಅನ್ನೋದು 2 ಚಾನಲ್ ಉಂಟಾವೆ. ನೀವು ಒಂದು ತಪ್ಪು ಮಾಡಿದ್ರಿಂದ ಯಾವ ಥರ ತಪ್ಪು ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಮೀರೋದು ಅಥವಾ ಏನೋ ಟ್ರೋಲ, ಮಿಸ್ಲೈಡಿಂಗ್, ಮಿಟಾ ಈ ಥರ ಏನೋ ಒಂದು ಆಗಿರ್ಬೋದು ಅದು. ಮತ್ತು ಅಲ್ಟರ್ಡ್ ಕಂಟೆಂಟ, ವಲ್ಗರ್ ಕಂಟೆಂಟ, ವೈಲೆಂಟ್ ಕಂಟೆಂಟ ಈ ಥರದೊಳಗೆ ಬರ್ತಾವೆಲ್ಲ. ಒಟ್ಟು ಇದ್ರೊಳಗೆ ಏನೋ ಒಂದು ಹೆಚ್ಚು ಮಾಡಿದ್ರಪ್ಪ ಅಂದ್ರೆ ನೀವು ಚಾನಲ್ದಾಗ ಪೆಟ್ ಅನ್ನೋದು ಎಲ್ಲ ಹೊಂತಾವೆ. ಎಲ್ಲರೂ ಹೊಂತೀರಿ, 2 ಚಾನಲ್ ಹೊಂತಾವೆ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ಜನ ಫೇಸ್ಬುಕ್ಕಿಗೆ ಚಾನಲ್ ಕ್ರಿಯೇಟ್ ಮಾಡಿ ಫೇಸ್ಬುಕ್ನದು ಆ್ಯಡ್ಸೆನ್ಸ್ ಅಕೌಂಟ್ನ ಡೈರೆಕ್ಟಾಗಿ ಆ್ಯಡ್ಸೆನ್ಸ್ ಅಕೌಂಟಿಗೆ ಲಿಂಕ್ ಕೊಡ್ತೀರಿ. ಸೊ ಫ್ರೆಂಡ್ಸ್, ಒಟ್ಟು ನೀವು ಈ ಥರ ಆ್ಯಡ್ಸೆನ್ಸ್ ಮುಖಾಂತರ ಅರ್ನಿಂಗ್ಸ್ ಏನು ಮಾಡ್ತಿರಲಿ, ಒಂದು ಪ್ಲ್ಯಾಟ್ಫಾರ್ಮ್ಗೆ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಲಿಂಕ್ ಕೊಡಿರಿ. ಮತ್ತು ಒಂದು ಪ್ಲ್ಯಾಟ್ಫಾರ್ಮ್ ಒಳಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತಿರಲಿ ಅರ್ನಿಂಗ್ಸ್ ರಿಲೇಟೆಡ್ ಕಂಟೆಂಟ್ನ, ಅದು ಒಂದಕ್ಕೆ ನೀವು ಲಿಂಕ್ ಕೊಡಿರಿ. ನೀವು 2-3ಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ. ಇದೋ ಟಾಪಿಕ್ನ ಹೇಳ್ಬೇಕಂತ ವಿಡಿಯೋ ಮಾಡಿದ್ನಿ. ಈ ಟಾಪಿಕ್ನ ಹೇಳಿದ್ನಿ. ಈಗ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ನಾವು ಒಂದು ಕಂಟೆಂಟ್ಗಳಿಗೆ ಸಪೋರ್ಟ್ ಮಾಡಿರಿ. ಇಷ್ಟ ಇದ್ದ ಕಂಟೆಂಟ್ಗಳನ್ನ ಶೇರ್ ಮಾಡಿರಿ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ. ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.